ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ಲು ಅಂತ ಹೇಳಿದ್ರೆ ತೊಂಡೆಕಾಯಿ ಪಲ್ಯ. ತೊಂಡೆಕಾಯಿ ಅಂದರೆ ನೋಡಿ ಈ ಥರ ಇದು ತೊಂಡೆಕಾಯಿ. ಇದು ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ವಾರದಲ್ಲಿ 2 ಟೈಮ್ಸ್ ಹಂಗೆ ಮಾಡ್ತಾ ಇರ್ತೀನಿ. ಮಕ್ಳಿಗೆ ಲಂಚ್ ಬಾಕ್ಸಿಗೆಲ್ಲ ನಾನು ಹಾಕ್ತಾ ಇರ್ತೀನಿ. ಇವತ್ತು ನಮ್ಮ ಮನೇಲಿ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. 2 ಸ್ಪೂನಷ್ಟು ಎಣ್ಣೆ ಹಾಕಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಎಲ್ಲ ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊಪ್ಪು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ, ಯಾಕೆಂದರೆ ಅರಿಶಿನ ಎಲ್ಲ ಅಡುಗೆಗೂ ಹಾಕಬೇಕು, ಹೆಲ್ತಿಗೆ ತುಂಬಾ ಒಳ್ಳೆಯದು. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಣ್ಣೆಲಿ. ಆಮೇಲೆ ತೊಂಡೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು, ಮತ್ತು 2 ಟೊಮೊಟೊ, 1 ಇಲ್ಲ 2 ಟೊಮೊಟೊ, ನಿಮ್ಗೆ ಎಷ್ಟು ಬೇಕು ಅಷ್ಟು ಟೊಮೊಟೊ ಹಾಕ್ಕೊಳ್ಳಿ. ನಮ್ಮನೆ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪುಗಾದ್ರೇ ರುಚಿ ಚೆನ್ನಾಗಿರೋದು. ಆದಮೇಲೆ ತೊಂಡೆಕಾಯಿನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡಿ. ಒಂದು 2 ನಿಮಿಷ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಆಗಿದೆಯಾ ನೋಡೋಣ. ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕೊಳ್ಳೋಣ. ಟೊಮೊಟೊ ಎಲ್ಲ ನೀರು ಬಿಟ್ಕೊಳ್ಳೋವರೆಗೂ ಬೇಯಕ್ಕೆ ಬಿಡಬೇಕು ಇದನ್ನು. ಮತ್ತು ಇವಾಗ ಟೊಮೊಟೊ ತೊಂಡೆಕಾಯಿ 2 ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ಏನು ಹಾಕೊಳ್ಳೋಣ ನೋಡೋಣ. ಇವಾಗ ನೆಕ್ಸ್ಟ್ ನಾವು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ. ನಮ್ಮನೇಲಿ ಸ್ವಲ್ಪ ಖಾರ ನನ್ನ ಮಕ್ಕಳು ಕಮ್ಮಿ ತಿನ್ನೋದು, ಅದಕ್ಕೆ 2 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಇದು ನಾನು ಮನೇಲಿ ಮಾಡ್ಕೊಂಡಿರೋಂತಹ ಪೌಡರು. ಇದನ್ನು ಸ್ವಲ್ಪ ಹಾಕೋಣ. 1 ಸ್ಪೂನಷ್ಟು ಹಾಕಿ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಕಮ್ಮಿ ಆದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಾದ್ಮೇಲೆ ಸ್ವಲ್ಪ ಒಂದು ಸಾರಿ ಕೈ ಆಡಿಸ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವನ್ನು ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ಇವಾಗ ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ. ನಿಮಗೆ ನೀರು ಥರ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಬೋದು. ಯಾಕೆಂದರೆ ನಾನು ಪಲ್ಯ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಗೊಜ್ಜು ಥರ ಬೇಕು ಅಂದರೆ ಸ್ವಲ್ಪ ಹಸಿಕಾಯಿನ ಹಚ್ಕೊಂಡು ಹಾಕ್ಕೊಳ್ಳಿ. ನಮ್ಮನೇಲಿ ಹಿಂಗೆ ತಿನ್ನೋದು. ನೋಡಿ, ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟು ಚಪಾತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ.